ಏನು ನಮ್ಮ ಮಾಲೂರಿನಲ್ಲಿ ಇವತ್ತು ಈಗಾಗಲೇ ರಾಮೇಗೌಡರು ಕೂಡ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕಲ್ಲಿ ನಾವಿಬ್ರು ಜೋಡಿ ಎತ್ತುಗಳ ತರ ಕೆಲಸ ಮಾಡಿ ಪಕ್ಷ ಅಧಿಕಾರಕ್ಕೆ ತರಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ಮೊದಲು ನಾವು ಕುಮಾರಣ್ಣ ಅವರ ನೇತೃತ್ವದಲ್ಲಿ 2020ನಲ್ಲಿ ಕುಮಾರಣ್ಣ ಅವರ ಜೊತೆದಲ್ಲಿ ವರ್ತೂರ್ ಕಾನ್ಸ್ಟೆನ್ಸಿಗೆ ಯೂತ್ ಪ್ರೆಸಿಡೆಂಟ್ ಆಗಿ ನಾನು ಜೆಡಿಎಸ್ ಅಲ್ಲಿ ಇದ್ದೆ. ಮಹದೇವಪುರ ಕ್ಷೇತ್ರ ಡಿವೈಡ್ ಆದ್ಮೇಲೆ ಕಾರಣಾಂತರಗಳಿಂದ ಕಾನ್ಸ್ಟೆನ್ಸಿಗಳು ಡಿವೈಡ್ ಆಗೋಯ್ತು, ರಿಸರ್ವೇಶನ್ ಆಗೋಯ್ತು. ಹಾಗಾಗಿ ನಮ್ಗೆ ಯಾರು ಗಾಡ್ ಫಾದರ್ ಆಗ್ಬಿಟ್ರು. ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಅವರು ಒಂದು ನಮ್ಮ ಗುರುಗಳವರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಪಕ್ಷಕ್ಕೆ ಕೂಡ ಅವರ ನೇತೃತ್ವದಲ್ಲಿ ಸೇರುವಂತದ್ದು ಅವರು ತುಂಬಾ ಹೆಚ್ಚಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಜೊತೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ಸೇರಿದೀವಿ ಅಂದ್ರೆ ಇಷ್ಟೊಂದು ಜನ, ಇದಕ್ಕೆ ನಮ್ಮ ರಾಮೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಒಂದೂವರೆ ವರ್ಷದಿಂದ ನಾವು ಮಾತುಕತೆ ಮಾಡ್ತಾ ಇದ್ರಿ. ಜೊತೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು 1.5 ವರ್ಷದಿಂದ ಬ್ರದರ್ ನಮ್ಮ ಜೊತೆಗೆ ಬನ್ನಿ, ನಿಮ್ಮ ಒಂದು ಜನಾಂಗದಲ್ಲಿ ನಿಮಗೆ ಕೈ ಹಿಡಿಯುವಂತ ಕೆಲಸ ನಾವು ಮಾಡ್ತೀವಿ. ಈ ಜನಾಂಗಕ್ಕೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ, ನಿಮ್ಮನ್ನು ಬೆಳೆಸಂತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. ಹಾಗಾಗಿ ನೀವು ಇವತ್ತು ನಮ್ಮ ಜೊತೆಗೆ ಬನ್ನಿ ಅಂತೇಳಿ 1.5 ವರ್ಷದಿಂದ ನಮ್ಮನ್ನ ಕರಿತಾ ಇದ್ರು. ನಾವು ಮಲ್ಲೇಶ್ ಬಾಬು ಅವರಿಗೆ ಕೆಲಸ ಮಾಡಬೇಕು, ಕುಮಾರಣ್ಣ ಅವ್ರು ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತೇಳಿ ಏನು ತಿಳಿದಿರ ನಾವು ಕೆಲಸ ಮಾಡಿದ್ರಿ. ಆದ್ರೆ ಇವತ್ತು ಅದ್ರ ಫಲವಾಗಿ ಇವತ್ತು ನಮ್ಮನ್ನ ಕೈ ಹಿಡಿಯುವಂತ ಕೆಲಸ ಕುಮಾರಣ್ಣ ಅವ್ರು ಮಾಡ್ತಾ ಇದಾರೆ. ಹಾಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಮುಂದಿನ ದಿನ ಭವಿಷ್ಯಕ್ಕೆ ನಮ್ಮ ಜೊತೆದಲ್ಲಿ ನೀವು ಇರಬೇಕು. ಖಂಡಿತವಾಗಿ ನಿಮ್ಮನ್ನ ನಾವು ಕೈ ಬಿಡಲ್ಲ. ನಿಮ್ಮ ಮಾಲೂರು ತಾಲೂಕಿಗೆ ನಮಗೆ ನಿಮ್ಮ ಗುರಿ ಏನಿದೆ, ಕಾರ್ಯಕರ್ತರನ್ನ ನೀವು ಉಳಿಸ್ಕೊಬೇಕು. ಕಾರ್ಯಕರ್ತರು ಚುನಾವಣೆಗಳಿಗೆ ನೀವು ಖಂಡಿತವಾಗಿ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಂತ ರೀತಿಯಲ್ಲಿ ನಾವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ಒಂದು ಉದ್ದೇಶಕ್ಕೆ ಇವತ್ತು ನಾವೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಹಿರಿಯರು ನಿಜಕ್ಕೂ ನಮಗೆ ಒಂದು ವೇದಿಕೆಯಲ್ಲಿರುವಂತ ಹಿರಿಯರು ನೆನೆಸ್ಕೊಂಡ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಯಾಕಂದ್ರೆ ಇವತ್ತು ಮಾಲೂರು ತಾಲೂಕಲ್ಲಿ 50 ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸಿರಂತ ನಾಯಕರುಗಳು ವೇದಿಕೆ ಮುಂಭಾಗ ಇದ್ದಾರೆ. ನಮ್ಮ ಹನುಮಪ್ಪನವರಾಗಿರ್ಬೋದು, ರಾಜಾರಾಮ್ ಅವರಾಗಿರ್ಬೋದು, ಮೋಹನ್ ಬಾಬು ಅವರಾಗಿರ್ಬೋದು, ಸಿಪಿ ನಾಗರಾಜ್ ಅವರಾಗಿರ್ಬೋದು, ದೇವರಾಜ ರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲ ಯಾವ ಕಾರಣಕ್ಕೂ ಪಕ್ಷವನ್ನು ಬಿಟ್ಟು ಹೋಗಲ್ಲ ಅಂತ ವ್ಯಕ್ತಿಗಳು. ಇವತ್ತು ನಮಗೆ ಅನ್ಯಾಯ ಆಯ್ತು ಅಂತೇಳಿ ಇಡೀ ಮಾಲೂರಲ್ಲಿರುವಂತ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಜೊತೆ ನಿಂತ್ಕೊಂಡು ಮಾಲೂರು ತಾಲೂಕಲ್ಲಿ 50,000ಕ್ಕಿಂತ ಹೆಚ್ಚಾಗಿ ಮತವನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿ, ಕಾರಣಾಂತರಗಳಿಂದ ನಮ್ಮ ಅದೃಷ್ಟ ಇದ್ರೆ ಸೋತಿರ್ಬೋದು, ಆದ್ರೆ ಮಾಲೂರು ಜನ ನಮ್ಮನ್ನು ಗೆಲ್ಸೋ ರೀತಿಯಲ್ಲಿ ಗೆಲ್ಸಿದ್ದಾರೆ. ವಿಧಾನಸೌಧಕ್ಕೆ ಹೋಗಿಲ್ಲ ಅಷ್ಟೇ, ಮಾಲೂರು ಜನದಲ್ಲಿ ಪ್ರೀತಿನಲ್ಲಿ ನನ್ನ MLA ಆಗಿ ಮಾಡಿದ್ದಾರೆ ಅವರು. ನಿಜಕ್ಕೂ ಅವ್ರಿಗೆ ಚುರರಣೆ ಆಗಿರ್ತೀನಿ ಅಂತ ಈ ಮುಖಾಂತರ ನಾನು ಹೇಳಕ್ ಬಯಸ್ತಾ, ಏನು ನಮ್ಮ ಮಾಲೂರಿನಲ್ಲಿ ಇವತ್ತು ಈಗಾಗಲೇ ರಾಮೇಗೌಡರು ಕೂಡ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕಲ್ಲಿ ನಾವಿಬ್ರು ಜೋಡಿ ಎತ್ತುಗಳ ತರ ಕೆಲಸ ಮಾಡಿ ಪಕ್ಷ ಅಧಿಕಾರಕ್ಕೆ ತರಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ.